ಮಾತೇ ಬರಲ್ಲ ರೀ ನನಗೆ. ನಾನು ಯಾರೋ ಹೋಗಿ ಹೋಗ್ಬೇಕು. ಎಲ್ಲರಿಗೂ ನಮಸ್ಕಾರ. ಜನರೆಲ್ಲ ಯಾವ ಫಂಕ್ಷನ್ಗೆ ತಡವಾಗಿ ಬರೋದಿಲ್ಲ ನಾನು. ಆದರೆ ಸಲಿಗೆಯಿಂದ ಹಂಸಲೇಖ ನನ್ನ ಹೆಸರು ಬಳಸ್ಬಿಟ್ಟಿದ್ರು. ಆಮೇಲೆ ಇವತ್ತು ನಾನು ಬರದೇ ಹೋದರೆ ಅವ್ರ ಬರ್ತಡೇ ಓಕೆ ಆಗೋದೇ ಇಲ್ಲ. ಅದಕ್ಕಾದ್ರೂ ಬರಲೇಬೇಕು ಅಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕನಕಪುರದಿಂದ ಓಡ್ ಬಂದೆ ನಾನು. ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು. ಅವ್ರು ಲಾಸ್ಟ್ ಡೇ ಪರ್ಮಿಷನ್ ಇವತ್ತು. ಸೊ ಅವರು ಇನ್ನೊಂದು ದಿವಸ ಶೂಟಿಂಗ್ ಕೊಡಲ್ಲ ಅಂತಿದ್ರು. ರಿಕ್ವೆಸ್ಟ್ ಮಾಡಿ ಇನ್ನೊಂದು ದಿವಸಕ್ಕೆ ಪರ್ಮಿಷನ್ ಹಾಕೊಂಡು ಇವತ್ತು ಬಂದಿದ್ದೀನಿ ನಾನು. ಹ್ಯಾಪಿ ಬರ್ತಡೇ ರಾಜು. ನಾನು ಎಲ್ಲಿಂದ ಶುರು ಮಾಡಬೇಕನ್ನೋದೇ ಗೊತ್ತಾಗ್ತಿದೆ ಈಗ. ನೀವು ಇದನ್ನು ತೋರಿಸಿದಕ್ಕೆ ಶುರು ಮಾಡಲ್ಲ, ಇಲ್ಲ ಜನರಲಾಗಿ ಶುರು ಮಾಡಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ ಇವಾಗ. ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜನಾಗಿ ನನ್ನ ಸ್ಪರ್ಧೆ ಮೇಲೆ ಮೆರವಣಿಗೆ ಮಾಡಿಸಿದ್ದು ನೀವೇ. ನನಗೆ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದರೆ ನಡೆಸಿದ್ರೆ ಅದು ನೀವು, ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಕ್ಯಾರೆಕ್ಟರ್ ಆಗಿ ಕ್ರಿಯೇಟ್ ಮಾಡಿರೋದು. ಎರಡನೇ ಮಾತಲ್ಲಿ ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ನನಗೆ. ಮುಂದೆ ಕೆಲಸ ಮಾಡಿಲ್ಲ, ಪ್ರಶ್ನೆ ಕೇಳ್ಬಿಟ್ರೆ ಹೇಳ್ಬಿಡ್ತೀನಿ ಅಷ್ಟೇ. ಚೇರ್ ಕೊಟ್ರಪ್ಪ, ಕೂತ್ಕೊಂಡ್ಬಿಡ್ತೀನಿ. ಒಟ್ಟಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು, ನಮ್ಮ ಶಶಾಂಕ್, ನಮ್ಮ ನಂಜುಂಡೇಗೌಡರು ಎಲ್ಲ ನೋಡಿ ಖುಷಿ ಆಯಿತು. ತುಂಬ ದಿವಸ ಆಗಿತ್ತು ನೋಡಿ ನಿಮ್ಮನ್ನು. ಹಂಸಲೇಖ ಅವ್ರ ಬರ್ತಡೇ ಬಂದರೆ ನೀವೆಲ್ಲ ಸಿಗ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ. ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ಎಷ್ಟೋ ದಿವಸ ಆಗೋಯ್ತು. ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಅನ್ನಿಸ್ತಾ ಇದೆ. ಹಂಸಲೇಖ ಅವ್ರು ಹೇಳಿದ್ರೆಲ್ಲ ಈಗ ಪ್ರಾಬ್ಲಮ್ ಆಗಿರೋದು ಒಂದೇ, ಒಂದು ಬೇಸಿಕ್. ಈಗ ನೀವು ಪಿಕ್ಚರ್ಗಳು ಓಡ್ತಿಲ್ಲ ಅಂತ ಹೇಳ್ತೀರಾ, ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಇದ್ದಾರೆ. ಕರೆಕ್ಟಾ? ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ. ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ. ಬಹುಶಃ ಮೇಲಿರೋದು ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಸಕ್ಸಸ್ ಯಾವುದು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ. ಅದೇ ಸಕ್ಸಸ್ ಏನೋ, ನೀನು ಜಾಸ್ತಿ ಕೊಡೋದು ಬೇಡ ಅಂತ ಅಲ್ಲಿ ನಿಲ್ಲಿಸ್ಬಿಟ್ಟವನ್ನೆಲ್ಲ. ಅದು ಪ್ರಾಬ್ಲಮ್ ಆಗಿರೋದು ಈಗ. ಸಕ್ಸಸ್ ಅಂದ್ರೆ ಏನು ಅನ್ನೋದು 86 ಅಲ್ಲಿ ನಾವು ಕೊಡೋಕೆ ಶುರು ಮಾಡಿದ್ವಲ್ಲ, ಅದು ಸಕ್ಸಸ್. ನಾವು ಒಂದು ದಿವಸನೂ ಸಕ್ಸಸ್ನ ಹೆಗಲ ಮೇಲೆ ಹಾಕೊಂಡು ಓಡಾಡ್ಲಿಲ್ಲ ನಾವು, ಹೆಗಲ ಮೇಲೆ ಹಾಕೊಳ್ಳಿಲ್ಲ ನಾವು. ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು, ಇನ್ನೊಂದು ಸಿನಿಮಾ ನೋಡ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು. ಸೊ ವಿ ವರ್ ಆಲ್ ದ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲ್ಮ್ಸ್. ಕನಸು ಕಟ್ತಾನೆ ಇದ್ವಿ, ಕನಸು ಮಾಡ್ತಾನೆ ಇದ್ವಿ ನಾವು. ಫಸ್ಟ್ ಆಫ್ ಆಲ್ ಏನ್ ಮಾಡಿದ್ವಿ, ಹಂಸಲೇಖ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿರೋದು. ಅದು ನಾವೇನು ಯೋಚನೆ ಮಾಡಲಿಲ್ಲ. ಯಾವುದೇ ನೀವು ಸಕ್ಸಸ್ ಅನ್ಬೋದು, ನಾವೇನೇ ಮಾಡಿದ್ರು ಕೂಡ, ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಹಾಕದೆ ಕೆಲಸ ಮಾಡಿದ್ದು ನಾವು. ಇವತ್ತು ಪ್ರತಿಯೊಂದು ಲೆಕ್ಕಾಚಾರ. ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ, ಫ್ರೆಂಡ್ಶಿಪ್ಪಲ್ಲೂ ಲೆಕ್ಕಾಚಾರ, ಸಿನಿಮಾದಲ್ಲೂ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ, ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು. ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ. ಇದರಿಂದ ಏನ್ ಲಾಭ ಬರುತ್ತೆ, ಇದರಿಂದ ವಾಪಸ್ ಏನು ತಗೋತೀವಿ, ಇದರಿಂದ ರಿಸಲ್ಟ್ ಏನು, ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನ್ ಬರುತ್ತೆ, ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ. ನಾನು ಸಿನಿಮಾ ಮಾಡಬೇಕು, ಆ ಸಿನಿಮಾ ಇರಬೇಕು ಅಂದ್ರೆ ಅದಕ್ಕೆ ಹಣ ಹಾಕೊಂಡು ಹೋಗಿದ್ದೀನಿ, ಸಾಲ ಮಾಡ್ಕೊಂಡು ಹೋಗಿದ್ದೀನಿ, ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ. ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ ಲೋಕ ಆಗಲಿ, ರಣಧೀರ ಆಗಲಿ, ಯಾವುದೇ ಸಿನಿಮಾ ಆಗಲಿ ಯಾರಾದ್ರೂ ಲಾಭ ಎಷ್ಟು ಅಂದ್ರೆ ನಾನು ಖಂಡಿತವಾಗ್ಲೂ ಗೊತ್ತಿಲ್ಲ. ನನಗೆ ಸಿನಿಮಾ ಮಾಡೋದಷ್ಟೇ ಗೊತ್ತು. ಪದೇ ನಾನು ಅನ್ಕೊಂಡು ಸಿನಿಮಾ ಬಂತ ಸಾಕು, ಅಷ್ಟೇ ಖುಷಿ ಕೊಟ್ಟಿದ್ದು. ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಇಲ್ಲ. ಒಂದು NS ರಾವ್ ಅನ್ನೋರು ಇವ್ರನ್ನ ಕರ್ಕೊಂಡು ನಮ್ಮ ಜೊತೆ ಸೇರಿಸ್ತಾರೆ. ಒಂದು ಗಿಟಾರ್ ಇಟ್ಕೊಂಡು ಬರ್ತಾರೆ, ಆ ಗಿಟಾರ್ ನನ್ನ ಕೈ ಕೊಡ್ತಾರೆ, ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು. ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ. ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ. ಅದು ನಾವ್ಯಾವತ್ತು ಇಬ್ರು ಹೆಗಲ ಮೇಲೆ ಕೈ ಹಾಕೊಂಡಾಗ್ಲಿ, ಇಲ್ಲ ಬಾರಲ್ಲಾಗ್ಲಿ, ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ ನಾವು. ಬರೀ ಸಿನಿಮಾ ಅಂತ ಯೋಚನೆ ಮಾಡಿದ್ವಿ. ಎಲ್ಲೋ ಕಾರ್ಸ್ ಆಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದ್ರೆ ನೀವು ನುಗ್ಗಿರ್ತೀರಿ, ನೀವು ಅಕಸ್ಮಾತ್ ಅಲ್ಲಿ ಬಂದ್ಬಿಟ್ಟಿರ್ತೀರ. ನಿಮ್ಮನ್ನು ಕರೆದ ಕಾರ್ಸ್ ಯಾವತ್ತು ಆಡೋದು ಇಲ್ಲ, ನಿಮ್ಮನ್ನು ಕರೆದ ಕಂಪೋಸಿಂಗ್ ಟೈಮ್ ಕಾರ್ಸ್ ಆಡೋ ಹುಚ್ಚು ನನಗಿಲ್ಲ ಅಲ್ವಾ. ಅಕಸ್ಮಾತ್ ಆಗಿ ಬಂದಿರ್ಬೇಕು ನೀವು. ನಾನು ನಿಮ್ಮನ್ನು ಕರೆಸಿ ಕಾರ್ಸ್ ಆಡೋ ಅಷ್ಟು
ಸಿನಿಮಾ ಮೋಸ ಮಾಡೋದಿಲ್ಲ ನಾನು. ನನಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾಸು ಇಲ್ವೇ ಇಲ್ಲ ನನಗೆ. ನೀವು ಪಾಪ ನೀವು ಹಿಂಗೆ ಹೇಳ್ಬಿಟ್ರಿ, ನನಗೆಲ್ಲ ಟೈಮ್ ಬರ್ತಿದ್ದು ನಾನು ಯಾವಾಗ ಕಾಸು ಹಾಕೊಂಡು ಹೇಳ್ಕೊಳ್ರಿ ಅಂತ. ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿಂದ 4:30. ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರಿ, ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು. ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾಸು ಹೊಡೋ ಟೈಮ್ ನೀವು ದುಡ್ಡಿರ್ತೀರ ಅಲ್ಲಿ. ಯಾಕಂದ್ರೆ ಸಾಕಷ್ಟು ಸಿಪಾಯಿ ಸಿನಿಮಾ ಕಾಸು ಆಡೋ ದುಡ್ಡು ಗೆದ್ದಿರೋದ್ರಲ್ಲ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ. ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ. ಆದ್ರೆ ಗಳಿಗೆ ಕೆಲಸ ನಡೀತಾ ಇರುತ್ತೆ. ಈಗ ಕ್ಯಾಸಿನೋ ಕೂತ್ಕೊಂಡ್ರು ದುಡ್ಡು ಮುಂದೆ 1 ವರ್ಷ ಕ್ಯಾಸಿನೋ ದುಡ್ಡಲ್ಲೂ ಬದುಕಿದ್ದೀನಿ ನಾನು. ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಅದು ನಿಮ್ಮ ಲೈಫ್ ಸಿನಿಮಾ ಮತ್ತೆ ಗ್ಯಾಮ್ಲಿಂಗ್ ಅಂತ ಅನ್ಕೊಂಡು ಅದು ಗ್ಯಾಮ್ಲಿಂಗ್ ನಡ್ಕೊಂಡು ಬಂದಿದೆ. ಈಗ 2 ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ ನಾನು. ಗ್ಯಾಮ್ಲಿಂಗ್ ಹೋಗೋದಿಲ್ಲ ಇವಾಗ. ಅಂದ್ರೆ ಇವಾಗ ಸಿನಿಮಾ ಮಾಡ್ಬೇಕಷ್ಟೇ, ಹುಚ್ಚಿರೋದು ಸಿನಿಮಾ ಮಾಡ್ಬೇಕು. ನೀವು ಕೇಳೋದು ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ, ಲೀವೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ. ಈಗ ಹುಡುಗಿ ಹಿಡಿದ್ರೆ ಈ 63ರಲ್ಲಿ ಹುಡುಗಿ ಇಟ್ಕೋಬೇಕಾ ಅಂತಾರೆ. ಇಟ್ಕೊಳ್ಳಿಲ್ಲ ಅಂದ್ರೆ ನೀನು ಇಟ್ಕೊಂಡ್ರೆ ಯಾರು ಇಟ್ಕೋತಾರೆ ಅಂತಾರೆ. ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ, ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ. ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅನ್ಕೊಂಡ್ಬರೋದು. ಇವತ್ತು ಇವರೇ ವಯಸ್ಸು ಮಾಡ್ತಾರೆ, ಆಯಸ್ಸು. ನನಗೆ ಇವತ್ತು ವಯಸ್ಸು ಆಗಿಲ್ಲ, ಆಯಸ್ಸು ಆಗಿಲ್ಲ. ನನಗೆ ಸಿನಿಮಾ ವಿಷಯ ಬಂದಾಗ ನನಗೆ ಯಾವತ್ತೂ ಆಗಿಲ್ಲ. ನಾನು ಇವತ್ತು ಸಿನಿಮಾ ನೋಡಿದಾಗ ಆ ಪ್ರೇಮ ಲೋಕದೆಲ್ಲ ಇನ್ನೊಂದು ಅಲ್ಲಿಗೆ ಹೋಗ್ತೀನಿ. ಇವತ್ತು ಹೀರೋಯಿನ್ ಬಂದ್ರೆ ಕೈ ಹಿಡಿದು ಅನ್ಕೊಂಡು ಹಿಂಗೆ ಇಟ್ಕೊಂಡ್ಬಿಡ್ತೀನಿ ನಾನು. ನನಗೆ 63 ಅನ್ಸೋದೇ ಇಲ್ಲ ರೀ ನನಗೆ. ಎಲ್ಲ ಸೇರಿ ನೀವೇ 63 ಮಾಡಾಕ್ತಿದ್ದೀರಾ. ನನ್ಗೆ 36 ಆಗಿಲ್ಲ, ಆಕ್ಚುಲಿ 24ಕ್ಕೆ ಇವತ್ತು ನನ್ನ ಜೊತೆ ಮಕ್ಕಳು 25 ಜನ ಮಕ್ಕಳು ಆಕ್ಟ್ ಮಾಡ್ತಿದ್ದಾರೆ. ಶೂಟಿಂಗ್ ಮುಗಿಸಿ ನಡ್ಕೊಂಡು ಹೋಗ್ತಿದ್ರೆ ಅವ್ರು ಎಲ್ಲ ಇಂಡಿಯಾದಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀರಿ. ಏನ್ ಸರ್ ಇಷ್ಟು ಫಾಸ್ಟ್ ಆಗಿ ನಡೀತಾರೆ ಅಂತ. ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡಲ್ಲೇ ನಡೆಯೋದು, ನೀವು ಸ್ಲೋ ಇದ್ದೀರಾ. ನಾನು ಮುಂದಕ್ಕೆ ಕೊಟ್ಟಾಗ್ತಾ ಇದ್ದೀನಿ ಪ್ರತಿ ಸರಿ. ಸೊ ಯಾವುದೇ ಸಿನಿಮಾ ಮಾಡೋದು ಸರಿ, ಏಕಾಂಗಿ ಮಾಡೋದು ಸರಿ, ಯಾವುದೋ ಒಂದು ಬೇರೆ ಹತ್ರ ಸಿನಿಮಾ ಮಾಡ್ಬೇಕಂದ್ರೆ ಸರಿ, ಅದು ಸೋಲ್ ಆದಾಗ ನೀವು ತುಂಬಾ ಮುಂದೆ ಇದ್ದೀರಾ ಸರ್ ಅಂತಾರೆ. ಆಮೇಲೆ ನಾನು ವಾಪಸ್ ಹಿಂದಿ ಕೇಳ್ಕೊಳ್ತಾರೆ. ಮತ್ತೆ ನಾನು ರೀಮೇಕೋ ಏನೋ ಒಂದು ಮಾಡ್ಕೊಂಡು ಬದುಕ್ಬೇಕಲ್ಲ, ಹೆಂಗೋ ಬದುಕ್ಬೇಕು ಅನ್ನೋದು. ಫಸ್ಟ್ ಸರ್ವೈವಲ್ ಇಸ್ ದ ಫಿಟೆಸ್ಟ್. ಫಸ್ಟ್ ಬದುಕ್ಬೇಕು, ಕನಸು ಕಟ್ಬೇಕಾದ್ರೆ ಕೆಲವು ಸರಿ ಸೋಲ್ತೀವಿ ನಾವು. ನಮ್ಮಿಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೆ ಆಗೋದು. ನಾವು ಸಡನ್ ಆಗಿ 1 ದಿವಸ ದೂರ ಆಗೋಗ್ತೀವಿ. ಏನಕ್ಕೆ ದೂರ ಆಗ್ತೀವಿ ನಮಗೂ ಗೊತ್ತಿಲ್ಲ. ಇವತ್ತು ನಾನು ಅವ್ರಿಗೆ ಜಗಳ ಆಗಿಲ್ಲ, ಕಾರಣ ಗೊತ್ತಿಲ್ಲ. ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು. ಸುಮ್ಮನೆ ಒಂದು ಬಿಡಲ್ವಲ್ಲ ನೀವು ಏನಾದ್ರು ಹೇಳ್ತೀವಲ್ಲ, ಅದಕ್ಕೇನಾದ್ರು ಹೇಳ್ಬೇಕಲ್ಲ ಅಂತ ನಾವು ಒಂದಷ್ಟು ಕಾರಣ ಹೇಳ್ತಾ ಹೋಗ್ತೀವಿ. ಬಟ್ ಯಾವುದೋ ಬಿಟ್ಟೋಗುವಂತ ಕಾರಣಗಳಲ್ಲ. ನೀವು ಹೋಗಿ ಬೇಡ ಅಂತ ಹೇಳೋಂಥ ಕಾರಣ ಹುಡುಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗ್ ಸೇರಿಸ್ತೋ ಅದು ನಂಗೆ ದೂರ ಮಾಡುತ್ತೆ. ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗ್ಬೇಕಾಗಿತ್ತು, ನಾನು ಬರಿಬೇಕಾಗಿತ್ತೇನೋ, ನನ್ನ ಕೈಲಿ ಪೆನ್ ಬರ್ಬೇಕಾಗಿತ್ತೇನೋ, ನಾನು ಹಾಡು ಮಾಡ್ಬೇಕಾಗಿತ್ತೇನೋ, ನಾನು ಮ್ಯೂಸಿಕ್ ಮಾಡ್ಬೇಕಾಗಿತ್ತೇನೋ. ಅದರಿಂದ ನಾನು ಅವ್ರು ದೂರ ಆಗ್ಬೇಕು ಅಂತ ಪರಿಸ್ಥಿತಿ ಬಂದಿರ್ಬೋದು. ಈಗ ನಾನು ದೂರ ಆದ್ರೆ ಈಗ ನನ್ನ ಡಿಪಾರ್ಟ್ಮೆಂಟ್ ಅವರೇ ಬಂದ್ರಲ್ಲ, ಈಗ ಇದನ್ನ ಯಾರು ಕೇಳೋದು ಇವಾಗ ಅಲ್ವಾ? ಇಷ್ಟು ದಿವಸ ನಾವು ಆಕ್ಷನ್ ಹೇಳ್ತಿದ್ವಿ, AC ರೂಮಲ್ಲಿ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು. ಈಗ ಇಲ್ಲಿ ಬನ್ನಿ, ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ. ಕಾಯ್ತಾ ಇದ್ದಾರೆ ಎಲ್ಲರೂ. ಓಕೆ ಇದು ಓಕೆನಾ ಅಂತ ನಾವು 100 ಜನ ಕೇಳ್ಬೇಕು ಅಂತ ಟೈಟಲ್ ಮಾಡಿದಾಗ ನೀವು ಯಾರು ಕೇಳ್ಬಿಡ್ತಾರೆ, ನೀವು ಓಕೆನೇ ಇಟ್ಕೊಂಡ್ಬಿಟ್ರಿ. ಇದನ್ನ ಓಕೆನಾ ಅಂತ ಕೇಳೋದಲ್ಲಿ ಬಂತು ಅಲ್ವಾ? ಆದ್ರೆ ಎಲ್ಲರೂ ಆಗ್ಲೇ ಫೇಸ್ಬುಕ್ ಅಲ್ಲಿ ಸುಮಾರು ಜನ ಬರೆದ್ಬಿಟ್ಟಿದ್ದಾರೆ. ಅಂದ್ರೆ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ. ಹಂಸಲೇಖ ಯಾಕೆ ಇಂಗ್ಲಿಷ್ ಟೈಟಲ್ ಇಟ್ರು, ಕನ್ನಡ ಇರಬಾರ್ದ ಅಂತ ಅಲ್ವಾ? ಕೇಳಿರ್ತೀರ ನೀವು. ಅದಕ್ಕೆ ನಾನು ಒಂದು ಹೇಳ್ತೀನಿ, ಓಕೆ ಕೆಳಗೆ ಸ ರಿ ಹಾಕೊಂಡ್ಬಿಡಿ. ಸರಿ ಸ್ವರನೂ ಆಯ್ತು, ಸರಿನೂ ಆಯ್ತು, ಮುಗಿದೋಯ್ತು. ಕನ್ನಡ ಕೆಳಗಡೆ ಓಕೆ ಹಾಕ್ಬಿಡಿ, ಮುಗಿದೋಯ್ತು. ನಿಮ್ಗೆ ಹಾಕೊಂಡ್ರು ಬೇಡ ಅಲ್ವಾ? ಸ್ವರ ಇದ್ದೀರ ನಿಮ್ಗೆ, ಅದಕ್ಕಿಂತ ಏನು. ಸೊ ಏನೇ ಮಾಡಿದ್ರು ರಾಜು, ನಾನು ಹೃದಯ ಆದ್ರೆ ಇವರ್ ಮೈ ಹಾರ್ಟ್ ಬೀಟ್. ನನ್ನ ಲೈಫ್ನ ರಿದಮ್ ನೀವು. ಸೊ ನಿಮ್ಮ ಲೈಫ್ ನನ್ನಷ್ಟೇ ಫಾಸ್ಟ್ ಆಗಿ ಹೊರಡಲಿ, ಇದೇ ತರ ಡೈರೆಕ್ಷನ್ ಮಾಡಿ ಗೆಲ್ಲಿ. ನಿಮ್ ಜೊತೆ ನಾವು ಯಾವಾಗಲೂ ಇರ್ತೀವಿ ಸದಾ. ನಾನಲ್ಲ, ಇಡೀ ಕರ್ನಾಟಕ ನಿಮ್ ಜೊತೆ ಇರುತ್ತೆ. ಇಲ್ಲೆಲ್ಲರೂ ಬಂದಿರೋದ್ರ ನನಗೆ ರಾಜೇಂದ್ರ ಸಿಂಗ್ ಅವ್ರನ್ನೆಲ್ಲ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜ್ಜೆಲ್ಲ ನೆನಪಾಗೋದು ನನಗೆ. ಅಂದ್ರೆ ನಾನು ಕೊಳಗೌರ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವ್ರು ನನ್ನ ಫಸ್ಟ್ ಸಿಲೋಟಲ್ ಫೋಟೋ ಹಿಡಿದವ್ರು. ನನಗೆ ಪ್ರೀಮಿಯರ್ ಸ್ಟುಡಿಯೋ ಕೂರಿಸಿ ಒಂದ್ ಕಡೆ ಫೋಟೋ ಕ್ಯಾಪ್ ಆವತ್ತಿಗೆ ಹಾಕೊಂಡಿದ್ದೆ. ಫಸ್ಟ್ ಫೋಟೋ ಹಿಡಿದವ್ರು ಅವರು. ನನಗೆ ಇವತ್ತು ನೆನಪಿದೆ. ಇವತ್ತು ಅದೇ ಕಳೆ ಸರ್ ನಿಮ್ಮ ಮಠದಲ್ಲಿ ಹೀಗೆ ಇರಿ ಸರ್. ನಗ್ನಗ್ತಾ ನಿಮ್ಗೆ ನೋಡೋ ಖುಷಿ ಆಗುತ್ತೆ ಸರ್ ನನಗೆ. ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ, ನಾನು ನಿಮ್ಮ ಜೊತೆ ಬೆರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿರೋ ನಾನು. ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದೇ ಇರೋದಿಲ್ಲ, ನಿಮ್ಗೆ ಗೊತ್ತು ಅಲ್ವಾ? ನಾನಾಗ್ಲಿ ನೀವಾಗ್ಲಿ ನಾವೇನಾದ್ರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದ್ರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ. ಅವ್ರ ಜೊತೆ ಬೆಳೆದಿರೋದು, ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು. ಆಗ್ರಪ್ಪ ಪ್ರಶ್ನೆ ಹಾಕ್ರಪ್ಪ ಹೋಗ್ಲಿ.
ಕಾಂಬಿನೇಷನ್ ಗೊತ್ತಿಲ್ಲ ನನಗೆ. ಈಗ ಡೈರೆಕ್ಷನ್ ಹೇಳಿದ್ರೆ ಇನ್ನೊಂದು ಕಾಂಬಿನೇಷನ್ ಬರುತ್ತೆ ಅಲ್ಲ, ರಜಾ ಬರುತ್ತಾ? ನೀವು ಪ್ರೊಡ್ಯೂಸ್ ಮಾಡ್ತೀರಾ? ಅವ್ರು ಹೇಳಿದ್ರು ಆಗಲೇ ಯಾರು ಪ್ರೊಡ್ಯೂಸರ್ಗಳಿಲ್ಲ ಇವತ್ತು ಅಂತ ಅಲ್ವಾ? ಅವತ್ತು ನಮ್ಮಪ್ಪ ಬೆನ್ನೆಲುಬಾಗಿದ್ರು, ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ. ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ. ಈಗ ರೆಡಿ ಮಾಡ್ತೀನಿ, ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ, ಪ್ರೇಮ್ ಲೋಕ ಅಂತ ಮಾಡಿಲ್ಲ, ಐ ಆಮ್ ಗಾಡ್ ಕ್ರೇಜಿ ಅಂತ ಮಾಡಿದ್ದೀನಿ. ಅದ್ರಲ್ಲಿ ಸಾಕಷ್ಟು 10 ಮತ್ತೆ 24 ಹಾಡು, ಅದೆಷ್ಟು ಬೇಕೋ ಹಾಡಷ್ಟು ಇದೆ, ನಿಮ್ಗೆ ಸಾಕಷ್ಟು ಇದೆ. ಅದು ಈಗ ಆ ವಿಷಯ ಬೇಡ, ಅದು ಆಮೇಲೆ ಮಾತಾಡ್ತೀನಿ ನಾನು. ಹಾಂ, ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ. ಮೊನ್ನೆನೆ ಗೊತ್ತಾಗಿದ್ರಿ ನನಗಿದು, ಮೊನ್ನೆನೆ ಗೊತ್ತಾಗಿದ್ದು. ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು. ಆಮೇಲೆ ನೋಡೋದು ಫೋಟೋ ಇದೆ ನಂದು. ಅವರದಲ್ಲೇ ಅವರು ನಾನು ಸೇರಿದಾಗ ನನ್ನ ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು, ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು. ನನ್ನ ಅವರ ಕಾಂಬಿನೇಷನಲ್ಲಿ ಬರುವಂಥ ನಗು ನಾನು ಬೇರೆ ಯಾರ ಜೊತೆನೂ ಬರೋದಿಲ್ಲ ನನಗೆ. ಅದು ಕೌಂಟರ್ ಮೇಲೆ ಕೌಂಟರ್ ಇದ್ರು ಮಾತಾಡ್ತಾ ಅಷ್ಟು ನಗ್ತೀನಿ ನಾನು. ಅಂದರೆ ಒಂದು ತಿಂಗಳಿಗೆ ಆರೋಗೋಷ್ಟು ಭಾರ ಉಳ್ಕೊಳ್ತೀನಿ ನನ್ನ ಮನಸ್ಸಲ್ಲಿ. ಅಷ್ಟು ಮಾತಾಡ್ತೀವಿ, ಅಷ್ಟು ಪ್ರೀತಿಯಿಂದ. ಯಾವತ್ತೂ ಆ ಸ್ನೇಹ ಯಾವತ್ತೂ ಕಡಿಮೆ ಆಗಿಲ್ಲ. ಆ್ಯಕ್ಚುಲಾಗಿ ದೂರ ಆಗಿರ್ಬೋದು ನಾವು, ಬಟ್ ದೂರ ಆಗಿದ್ರೂ ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ. ಅದು ಹಾಗೆ ಗಟ್ಟಿಯಾಗೇ ಇದೆ. ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆಯಲ್ಲಿ ಅನ್ನೋದು ಅದು ಆಮೇಲೆ ಪ್ರಶ್ನೆ. ಅದು ಬಂದರೆ ಬರುತ್ತೆ. ಅದು ಬರ್ಬೇಕಂದ್ರೆ ಅದಕ್ಕೊಂದು ಸಮಯ, ಇನ್ನೊಂದು ಡೆಸ್ಟಿನಿ, ಇನ್ನೊಬ್ಬ ಇನ್ನೊಂದ್ಸಲ ಬಂದು ಮತ್ತೆ ಅಂಶಲೆಕ್ಕ ಕರ್ಕೊಂಡು ನನ್ನ ಹತ್ರ ಬಿಡ್ಬೇಕೀಗ. ನೋಡ್ರಿ, ಇವಾಗ ಅನ್ಸುತ್ತೆ ಸರ್, ಈಗ ನನ್ನ ಸಿನಿಮಾದಲ್ಲಿ, ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ, ನಾನು ಡೈರೆಕ್ಟ್ ಮಾಡೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು. ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ಬಿಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ನ ಕವರ್ ಮಾಡ್ಕೊಂಡು ಹೊರಟೋಗ್ತೀವಿ ನಾವು. ಅದು ಕಾಣಿಸೋದಿಲ್ಲ. ಅದು ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ಕೊತಾರೆ, ಅವ್ರು ಚೇಂಜ್ ಮಾಡಲ್ಲ. ನಾವು ಹೆಂಗೆ, ಬಟ್ ನಾನು ಯಾವಾಗ ಸಿನಿಮಾ ನಂಬಿರೋದೇನೆಂದ್ರೆ ಆ ಪರ್ದೆಗೆ ನಾವು ಯಾರನ್ನೇ ಕರ್ಕೊಂಡ್ಬಂದು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗೋದು. ಆ್ಯಂಡ್ ಇವತ್ತು ಗ್ರಾಫಿಕ್ಸ್ ಅಲ್ಲಿ 10 kg 20 kg ಒಂದು ಸೆಕೆಂಡ್ ತೆಗೆದು ಬಿಸಾಕ್ತಾರೆ. ಅದೇನು ತೊಂದರೆ ಇಲ್ಲ. ಯಾಕಂದ್ರೆ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸರೋಗೋದಿಲ್ಲ. ಯಾಕೆ ಅಂತ, ನಾನು ಎಕ್ಸರ್ಸೈಸ್ ಮಾಡೋಕ್ಕೂ ಆಗಲ್ಲ, ವೆಯ್ಟ್ಸ್ ತೆಗಿಯೋಕ್ಕೂ ಆಗಲ್ಲ, ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ತಿನ್ನೋದು ಇಲ್ಲ, ಕುಡಿಯೋದಿಲ್ಲ, ಸಿಗರೇಟ್ ಸೇದೋದು ಇಲ್ಲ. ಇದು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ನನಗೆ. ಸ್ವಲ್ಪ ಹತ್ರ ಬನ್ನಿ ಸರ್ ನೀವು. ನಿಮ್ಮ ತಂದೆಯವರು ನೀವು ಮಟ್ಟಕ್ಕೆ ಎವರೆಸ್ಟ್ ಮಟ್ಟಕ್ಕೆ ಬೆಳೆಸಿದ್ರು, ನೀವು ಯಾವ ಮಟ್ಟಕ್ಕೆ ಬೆಳೆಸಿದ್ರು ನಿಮ್ಮ ಮಗನ? ನನ್ನ ಮಗನ ನೋಡೋದ್ರ ನೀವಾಗಲೇ ನಮ್ಮ ಆಲ್ರೆಡಿ ನನ್ನಿಂದ ಎತ್ತರ ಇದ್ದಾನೆ. 6 ಅಡಿ ಒಬ್ಬ ಇದ್ದಾನೆ, 6 ಅಡಿ 2 ಇಂಚ್ ಇದ್ದಾನೆ. ಅವನು ಹೈಟ್ ಬೆಳೆದಿದ್ದಾನೆ. ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನ ಕರ್ಕೊಂಡ್ಬಂದು ಬಿಟ್ರು ಅಷ್ಟೇ. ಆಮೇಲೆ ಮುಂದೋಗಿದ್ದು ನಾನೇ. ನಮ್ಮಪ್ಪ ಏನು ನಮ್ಗೇನು ಹೇಳ್ಕೊಂಡು ಹೋಗ್ಲಿಲ್ಲ, ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಇಲ್ಲಿ ಕೂತ್ಕೊಂಡು. ನಮ್ಮಪ್ಪ ಬೆನ್ನೆಲುಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೆಲಿರೋರು ಏನ್ ಮಾಡಿದ್ರು ಅದೇ ತರ ನನ್ನ ಮಕ್ಕಳು ನನ್ನ ಜೊತೆಲಿದ್ದೀರಿ. ಬಹುಶಃ ಸ್ವಲ್ಪ ಸಮಯ ಆಟ ಆಡ್ಸುತ್ತಾ ಇದ್ದ. ಅವ್ರ ಮುಂದೆ ಅಂಶಲೆಕ್ಕ ಸಿಕ್ಕಿಲ್ವ ನಾವು, ಸಿಕ್ಕದೇ ಬರ್ದ ಅವರು. ಏನು ಕೇಳಿದ್ರು ಪಾಪ. ಸರ್ ಇವತ್ತು ಬಂದಿದ್ದು ಹೆಂಗೆ ಸರ್? ಹಾ, ಪ್ರೊಡ್ಯೂಸರ್ ಸರ್ ಇದಕ್ಕೆ ನೀವೇ ಪ್ರೊಡ್ಯೂಸರ್ ರಾಜು? ನೀವಾ? ಹಂಗಾರೆ ದುಡ್ಡು ಕೇಳ್ತೀನಿ. ಅವ್ರು ಪ್ರೊಡ್ಯೂಸರ್ ದುಡ್ಡು ಕೇಳಲ್ಲ. ಇದೆಯಾ ಪಾತ್ರ? ಸಾರ್ ಹೇಳ್ಬೇಕು ನೋಡಿ ಎಲ್ಲರೂ. ನಾವು ಯೋಚನೆ ಮಾಡ್ತಾರೆ ಈ ಸದ್ಯಕ್ಕೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ, ಸಕ್ಕಲ್ ಡ್ಯಾನ್ಸರ್ ಬರೋದಿಲ್ಲ. ಐಎಮ್ ನಾಡೋದ್ಮೇಲೆ ಬನ್ನಿ ಸರ್ ನೀವು, ನಾನು ರೇಟ್ ಹೇಳ್ತೀನಿ. ಅಲ್ಲ ಈಗ ಫೈನಾನ್ಷಿಯಲ್ ಸರ್, ಅದು ಇರೋ ರಿಯಾಲಿಟಿ ಮಾತಾಡೋಣ. ಸ್ಕ್ರೀನಲ್ಲಿ ದುಡ್ಡು ಬಂದಾಗಲೇ ಅದಕ್ಕೆಲ್ಲ ಬೆಲೆ ಬರೋದು. ಹಾಡುಗಳೇ ದೃಷ್ಟಿ ಅಂತ ಗೊತ್ತಿಲ್ಲ. ಜನಗಳು ಹಂಸಲೇಖ ಸರ್ ಮತ್ತೆ ರವಿಚಂದ್ರ ಸರ್ ಮಾತಾಡ್ತಿಲ್ಲ ಅಂತ ಹೇಳ್ತಿದ್ರು. ಅದು ನೀವು ಹೇಳಿದ್ ನೋಡಿದ್ರೆ ಸ್ನೇಹಕ್ಕೆ ಎಂತ ಬೆಲೆ ಕೊಡ್ತೀರ ಅಂತ ಹೇಳಿ, ಸ್ನೇಹ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಯಾವಾಗ ನೀವು ಅದೇ ತರ ಇರಬೇಕು. ಆ ನಿಮ್ಮ ಹಾಡುಗಳಿಗೆ ದೃಷ್ಟಿ ಆಯ್ತು ಏನೋ ಗೊತ್ತಿಲ್ಲ.
ಅಷ್ಟೊಂದು ಹೇಳ್ಬೋದು. ಇವಾಗ ಎಷ್ಟೊಂದು ಸಂತೋಷ ಆಗುತ್ತೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ನೀವು ಹೇಳಿದ ಮಾತಿಗೆ. ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರ್ಬೇಕು ಸರ್, ಸ್ವಲ್ಪ ವಿರಹ ಇದ್ರೆ ಚಲೋ ಅದು. ಇಲ್ಲರೂ ಇಷ್ಟು ಮಾತಾಡ್ತಾರೆ, ನಮಗೂ ಜೊತೆಲಿ ಇದ್ರೆ ನೀವೆಲ್ಲ ಮಾತಾಡ್ತಾ ಇದ್ರಿ ಇದೆಲ್ಲ, ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ, ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅನ್ಕೊಂಡು ಟ್ರಾವೆಲ್ ಮಾಡಿ. ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ, ಏನೇ ಆದ್ರೂ ಒಳ್ಳೇದಕ್ಕೆ. ಅವ್ರು ಹೇಗೆ ಬಂದ್ರು ಹಾಗೆ ದೂರನೇ ಆದ್ವಿ, ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ. ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ, ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬಾ ಮುಖ್ಯ. ಇವತ್ತು ವರ್ಷ ಶುರು ಮಾಡ್ಬೇಕಾದ್ರೆ ಬಿ ಪಾಸಿಟಿವ್ ಓಕೆ, ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ. ದಟ್ ಇಸ್ ವಾಸ್ ಮೋರ್ ಇಂಪಾರ್ಟೆಂಟ್ ಇವತ್ತು. ಆಯ್ತು, ಹೇಳಿಲ್ಲ ಸರ್? ಒಂದ್ ನಿಮಿಷ ಅಲ್ಲೇ ಇರಿ ಸರ್, ಮಹೇಂದ್ರ ಸರ್ ಬರ್ತಾರೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.